ಇಂದು ತನಯ್ ಮತ್ತು ಆತನ ಸ್ನೇಹಿತರೆಲ್ಲ ಸೇರಿ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗ್ತಾ ಇದ್ದಾರೆ. ಆತನ ಜೊತೆಗೆ ಚೇತನ್, ತೇಜಸ್, ಅಚಿಂತ್ಯ, ಸಮರ್ಥ್, ಜಶ್ವಂತ್ ಅವರೆಲ್ಲ ಬೇರೆ ಬೇರೆ ಕೌಂಟರ್ನಲ್ಲಿ ಟಿಕೆಟ್ಗಳನ್ನು ತೆಗೆದುಕೊಂಡ್ಬಿಟ್ಟು ಪ್ರಾಣಿ ಸಂಗ್ರಹಾಲಯದ ಒಳಗಡೆ ಹೋಗ್ತಾ ಇದ್ದಾರೆ. ಅವರಿಗೆ ಬಹಳ ಖುಷಿ. ಯಾಕೆ ಅಂತ ಹೇಳಿದ್ರೆ ಇಂದು ಅನೇಕ ಪ್ರಾಣಿಗಳನ್ನು ಅವರು ನೋಡೋರಿದ್ದಾರೆ. ಚೇತನ್ ಹೇಳ್ತಾ ಇದ್ದಾನೆ ಬೇಗ ಬೇಗ ಬನ್ನಿ ಅಂತ. ಮೊದಲು ಅವರು ಹೋಗಿದ್ದು ಪಕ್ಷಿಗಳ ವಿಭಾಗಕ್ಕೆ. ಸಮರ್ಥ್ ಹೇಳ್ತಿದ್ದಾನೆ ಹೇ ಅಲ್ಲಿ ನೋಡ್ರೋ ಎಷ್ಟೊಂದು ಹಕ್ಕಿಗಳು. ತನಯ್ ಹೇಳ್ತಾನೆ ಹೌದು. ಅಷ್ಟರಲ್ಲೇ ಜಶ್ವಂತ್ ಹೇಳ್ತಾನೆ ಪಕ್ಕದಲ್ಲಿ ಜಿಂಕೆಗಳ ವನ ಇದೆ, ಬರ್ರೋ ನೋಡೋಣ ಅಂತ. ಅಲ್ಲಿ ನೋಡಿದ್ರೆ ಜಿಂಕೆಗಳು ಎಗರ್ತಾ ಇದ್ದಾವೆ ಖುಷಿಯಿಂದ. ಎಷ್ಟು ಎತ್ತರಕ್ಕೆ ಹಾರ್ತಾ ಇದ್ದಾವೆ. ಅದನ್ನ ನೋಡಿ ಚೇತನ್ ಮತ್ತೆ ತೇಜಸ್ಗೆ ತುಂಬಾ ಖುಷಿ ಆಗುತ್ತೆ. ತನಯ್ ಹೇಳ್ತಾನೆ ಅಲ್ಲಿ ನೋಡಿ ಆ ಜಿಂಕೆ ಎಲೆ ತಿಂತಾ ಇದೆ, ಎಷ್ಟು ಚಂದ ಇದೆ ಅಲ್ಲ. ನಾವು ಮುಟ್ಟೋಕ್ಕಾಗಲ್ಲ ಅಂತ ತನಯ್ ಹೇಳ್ತಾನೆ. ಯಾಕೇಳಿ ತೇಜಸ್ ಹೇಳ್ತಾನೆ ಯಾಕೆಂದ್ರೆ ಅಡ್ಡ ಗೋಡೆ ಕಟ್ಟಿದ್ದಾರೆ ಎದುರ್ದು ಗಾಜಿನಿಂದ. ಅಷ್ಟರಲ್ಲಿ ಅವರೆಲ್ಲ ಹೋಗಿದ್ದು ಜಿರಾಫೆ ನೋಡಕ್ಕೆ. ಮಕ್ಕಳನ್ನ ನೋಡಿದ ತಕ್ಷಣ ಜಿರಾಫೆ ಎಗ್ಗರ್ತಾ ಇದೆ, ಖುಷಿಯಿಂದ ಹಾರ್ತಾ ಇದೆ. ಅದಾದ ತಕ್ಷಣ ಮಕ್ಕಳು ಅಲ್ಲೇ ಇದ್ದಂತಹ ಒಂದು ಮೊಲದ ವನಕ್ಕೆ ಭೇಟಿ ಕೊಡ್ತಾರೆ. ಅದರಲ್ಲಿ ಮೊಲಗಳನ್ನು ನೋಡ್ತಾರೆ. ಅಲ್ಲಿ ಬಿಳಿ ಬಣ್ಣದ ಮೊಲಗಳಿರ್ತವೆ. ಅದರಲ್ಲಿ ಒಂದು ಚಿಕ್ಕ ಮೊಲ ಹಾರಿ ಹೊರಗೆ ಬರ್ತದೆ. ಅಷ್ಟರಲ್ಲಿ ಜಶ್ವಂತ್ ಅವನತ್ರ ಇದ್ದಂಥ ಒಂದು ಗೆಜ್ಜರಿಯನ್ನು ತೆಗೆದು ಅದಕ್ಕೆ ಕೊಡ್ತಾನೆ. ತನಯ್ ಹೇಳ್ತಾನೆ ಹಾಗೆಲ್ಲ ಪ್ರಾಣಿಗಳಿಗೆ ನಾವು ಆಹಾರವನ್ನು ಕೊಡಬಾರ್ದು. ನಾವು ಈಗಲೇ ಆ ಪ್ರಾಣಿ ಸಂಗ್ರಹಾಲಯದವರಿಗೆ ಹೇಳಿ ಇದನ್ನು ಆ ಮೊಲದ ಮರಿಗಳ ಜೊತೆಗೆ ಬಿಡೋಣ ಅಂತ. ಅಷ್ಟರಲ್ಲಿ ಈ ಸಮರ್ಥು ಸುಮ್ಮನೆ ಇರೋದಿಲ್ಲ. ಅವನತ್ರ ಇದ್ದಂಥ ಒಂದು ಸಮೋಸದ ಪೀಸನ್ನು ಅದಕ್ಕೆ ಕೊಡ್ತಾನೆ. ಅದಾದಮೇಲೆ ಆ ಮೊಲ ಖುಷಿಯಿಂದ ಎಗರ್ತು. ಅಷ್ಟರಲ್ಲಿ ಆ ಮೊಲಗಳ ಜಾಗಕ್ಕೆ ಸೇರಿಸಿ ಮಕ್ಕಳು ಮುಂದೆ ಹೋಗ್ತಾ ಇದ್ದಾರೆ. ಈಗ ಹೋಗದ್ದು ಮತ್ತೆ ಜಿಂಕೆಗಳ ವನಕ್ಕೆ. ಆ ಸಾರಂಗವನ್ನು ನೋಡಿ ಮಕ್ಕಳು ಖುಷಿ ಬೀಳ್ತಾರೆ. ಅದನ್ನು ನೋಡ್ತಾ ಅವರು ಹಾಗೇನೆ ಮುಂದೆ ಸಾಕ್ತಾರೆ. ಅಲ್ಲಿ ಇದ್ದದ್ದು ದೊಡ್ಡ ಹುಲಿ, ದೊಡ್ಡ ಪಂಜರದೊಳಗೆ ಇತ್ತು. ಅದನ್ನು ನೋಡಿ ಚೇತನ್ ಹೇಳ್ತಾನೆ ಬ್ಯಾಡ್ರಪ್ಪ ಮುಂದೆ ಹೋಗೋದು, ಬರ್ರೋ ಸೈಡಿಗೆ ಹೋಗಿ ನೋಡ್ಕೊಂಡು ಹೋಗೋಣ ಅಂತ. ಹೌದು, ಅವ್ರು ಹೇಳಿದ್ದು ಸರಿ. ಅತ್ಯಂತ ಕ್ರೂರ ಪ್ರಾಣಿಗಳ ಹತ್ರ ಹೋಗಬಾರ್ದು. ಅವರು ಅದನ್ನು ದೂರದಿಂದನೇ ನೋಡಿದ್ರು. ಹಾಗೇನೆ ನೋಡ್ತಾ ಮುಂದೆ ಹೋದಾಗ ಒಂದು ಚಿರತೆ ಒಂದು ಕೊಳದಲ್ಲಿ ನೀರನ್ನು ಕುಡಿದು ಹಾಗೆ ಅದರಲ್ಲಿ ನಿಧಾನವಾಗಿ ಮಲ್ಕೊಂಡ್ಬಿಡ್ತು. ಅದಾದಮೇಲೆ ಮಕ್ಕಳು ಹೋಗಿದ್ದು ಚಿಂಪಾಂಜಿ ನೋಡೋದಕ್ಕೆ. ಅದು ಬಾಳೆಹಣ್ಣನ್ನು ತಿಂದು ಎಗರ್ತಾ ಇದೆ, ಎಷ್ಟು ಎತ್ತರ ಜಂಪ್ ಮಾಡ್ತಾ ಇದೆ ಅಂತ ಆಕಳಿಸ್ತಾ ಇದೆ. ಅದಾದಮೇಲೆ ಮಕ್ಕಳು ನೋಡಿದ್ದು ಸಿಂಹವನ್ನು. ಸಿಂಹ ಹತ್ರ ಹೋದರು, ಆದರೆ ಏನೂ ಮಾಡಲಿಲ್ಲ. ಮುಂದೆ ಹೋಗಿದ್ದು ಅವರು ಜಲಚರ ಪ್ರಾಣಿಗಳು ಇದ್ದಂಥ ಒಂದು ಸಂಗ್ರಹಾಲಯಕ್ಕೆ. ಚೇತನ್ ಹೇಳ್ತಾನೆ ಬೇಗ ಬನ್ನಿ, ಎಷ್ಟೊಂದು ಬಣ್ಣದ ಮೀನುಗಳು. ಅಷ್ಟರಲ್ಲಿ ಅಚಿಂತ್ಯ ಹೇಳ್ತಾನೆ ಎಲ್ಲ ಎಣ್ಸೋಣ ಅಂತ. ಸಮರ್ಥ್ ಹೇಳ್ತಾನೆ ಎಣ್ಸೋಕೆ ಆಗಲ್ಲ, ಬೇಗ ನೋಡ್ರು ಅಲ್ಲೊಂದು ಆಮೆ ಬಂದೇ ಬಿಡ್ತು. ಹಬ್ಬ ಎಷ್ಟು ಚಂದ ಇದೆ ಅಲ್ಲ, ನನಗೆ ಮುಟ್ಬೇಕು ಅಂತ ಆಸೆ. ತನಯ್ ಹೇಳ್ತಾನೆ ದೂರದಿಂದನೇ ನೋಡಬೇಕು ಅಂತ. ಹೀಗೆ ಎಲ್ಲ ಪ್ರಾಣಿಗಳನ್ನು ನೋಡಿ ಖುಷಿಯಿಂದ ಮನೆಗೆ ಹೋದ.